ಮತ್ತೊಂದು ಆರೋಪ ಇತ್ತು ಸರ್. ಏನಂದ್ರೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಬರುವಂತಹ ಆದಾಯವನ್ನ ಬೇರೆ ಬೇರೆದಕ್ಕೆಲ್ಲ ಬಳಕೆ ಮಾಡ್ತಾರೆ, ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾರೆ ಅನ್ನೋಂಥ ಟೀಕೆಯನ್ನ ಬಿಜೆಪಿ ಮಾಡ್ತಾರೆ. ಬಿ ಜೆ ಪಿ ಪಕ್ಷ, ಬಿ ಜೆ ಪಿ ಒಂದು ಅವ್ರದ್ದು ಐ ಟಿ ಸೆಲ್ ಇದೆ, ಆಮೇಲೆ ಬಿ ಜೆ ಪಿ ಮುಖಂಡರು ಇದ್ದಾರೆಲ್ಲ ಚೆನ್ನಾಗಿ ಓಡಿಸ್ತಾರೆ ಕ್ರಿಮಿನಲ್ ಐಡಿಯಾಸು. ಅವರೆಲ್ಲ ಸಲಹೆಗಳ ಮೇರೆಗೆ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾರೆ. ಹಿಂದೂ ದೇವಸ್ಥಾನಗಳ ದುಡ್ಡನ್ನೆಲ್ಲ ತೊಗೊಂಡೋಗಿ ಮಸೀದಿಗೆ ಕೊಡ್ತಾರೆ, ಚರ್ಚಿಗೆ ಕೊಡ್ತಾರೆ ಅಂತೆಲ್ಲ ಅಪಪ್ರಚಾರ ಮಾಡ್ತಾರೆ. ಹಿಂದೆ ಬಿ ಜೆ ಪಿ ಸರ್ಕಾರಗಳಿದ್ದಾಗ ಇದು ಯಾವುದೂ ಬರೋದಿಲ್ಲ. ನಮ್ಮ ಸರ್ಕಾರ ಬಂದಾಗ ಮಾತ್ರ ನಮ್ಮ ಸರ್ಕಾರದ ವಿರುದ್ಧ ಇದನ್ನು ವ್ಯಾಪಕವಾಗಿ ಈಗಲೂ ಮಾಡ್ತಾರೆ. ಆಮೇಲೆ ನಿಮ್ಮ ಇವತ್ತು ಮಾಧ್ಯಮದ ಮುಖಾಂತರ ನಾನು ಭಾಳ ಸಲ ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ, ವಿಧಾನಸಭೆಯಲ್ಲೂ ಹೇಳಿದ್ದೀನಿ. 1997ರಲ್ಲಿ ಒಂದು ಹೊಸ ಕಾಯ್ದೆ ಬಂತು, ಈಗಿರ್ತಕ್ಕಂಥ ಕಾಯ್ದೆ. ಅದು ಜಾರಿಯಾಗಿದ್ದು ಜೆ ಎಚ್ ಪಟೇಲ್ ಕಾಲದಲ್ಲಿ ಆಯಿತು. ಎಸ್ ಎಂ ಕೃಷ್ಣ ಅವರು 2003ರಲ್ಲಿ ಇದನ್ನು ಜಾರಿ ಮಾಡಿದ್ರು. 99 ಆಮೇಲೆ 2003 ಈ ಕಾಯ್ದೆ 2003ರಲ್ಲಿ ಧಾರ್ಮಿಕ ಪರಿಷತ್ತು ಈ ಕಾಯ್ದೆ ಬಂತು. ಕಾಯ್ದೆ ಬಂದ ಮೇಲೆ ಎ ಗ್ರೇಡು ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿ ಇರುತ್ತೆ, ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ. ಸಪ್ರೇಟ್ ಆ ದೇವಸ್ಥಾನದ ಹಣವನ್ನು ಆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿನೇ ಬಡ್ಜೆಟ್ ಮಾಡಿಕೊಂಡು ಖರ್ಚು ಮಾಡ್ತಾರೆ. ಆಮೇಲೆ ಉಳಿದಿರ್ತಕ್ಕಂಥ ಹಣನ ಆ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. ಎ ಗ್ರೇಡ್, ಬಿ ಗ್ರೇಡ್, ಎಲ್ಲ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ಗೂ ಕೂಡ 5 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ವ್ಯವಸ್ಥಾಪನಾ ಸಮಿತಿ ಇರುತ್ತೆ, ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ. ಅಷ್ಟೂ ದೇವಸ್ಥಾನಗಳು ಸಪ್ರೇಟ್ ಬಡ್ಜೆಟ್ ಮಾಡ್ಕೊಳ್ತಾರೆ. ₹1 ಕೂಡ ಟ್ರೆಜರಿಗೆ ಬರಲ್ಲ, ಸರ್ಕಾರ ಟ್ರೆಜರಿಗೆ ಬರಲ್ಲ, ಆಯಾವ್ರ ಅಕೌಂಟಲ್ಲೇ ಇರುತ್ತೆ. ಮತ್ತು ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಹಣ ಕೊಡೋದಕ್ಕೂ ಅಧಿಕಾರ ಇಲ್ಲ. ಮಸೀದಿಗಲ್ಲ, ಚರ್ಚ್ಗಲ್ಲ, ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕಾಗಲ್ಲ. ಅಷ್ಟು ವ್ಯವಸ್ಥಿತವಾಗಿ ಆವಾಗ ಅಚ್ಚುಕಟ್ಟಾಗಿ ಕಾಯ್ದೆಯನ್ನು ಮಾಡಿದ್ದಾರೆ. ಆದರೆ ಇದು ದುರುಪಯೋಗ ಅಂತೂ ಬಿ ಜೆ ಪಿಯವರು ಐ ಟಿ ಸೆಲ್ನವರು ಮಾಡ್ತಾ ಇರ್ತಾರೆ ಅಷ್ಟೇ. ₹1 ಈಗ 2003ರಲ್ಲಿ ಕಾಯ್ದೆ ಬಂದಿದ್ದು, ಈಗ 2025, 22 ವರ್ಷ ಆಯಿತು ಹತ್ತತ್ರ. ಆರ್ ಟಿ ಹಾಕ್ಬಿಟ್ರೆ ದಾಖಲೆ ಸಿಗುತ್ತಲ್ಲ, ಆರ್ ಟಿ ಹಾಕಿ ದಾಖಲೆ ಸಿಗುತ್ತಲ್ಲ. 22 ವರ್ಷದಲ್ಲಿ ಎಲ್ಲನ ₹1 ಎಲ್ಲನ ಬೇರೆ ಇಲಾಖೆಗೆ, ಯಾವುದು ಬರೀ ಮಸೀದಿ ಚರ್ಚ್ ಅಲ್ಲ, ನಮ್ಮದೇ ಯಾವುದನ್ನ ರಾಜ್ಯ ಸರ್ಕಾರದ ಬೇರೆ ಇಲಾಖೆ ಕೊಟ್ಟಿದ್ರು ಹೇಳ್ಬೇಡಿ, ನಾವು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಬೇಕಂತಲೇ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಇದು. ಆಮೇಲೆ ಈಗ ನಾವೆಲ್ಲ ಇಷ್ಟೆಲ್ಲ ರಿಫಾರ್ಮ್ಸು, ಜಮೀನೆಲ್ಲ ನಮ್ಮ ಸುಪರ್ದಿಗೆ ತಗೊಂಡಿದ್ದೆಲ್ಲ ಮಾಡೋದಲ್ಲ, ಅವ್ರು ಯಾಕೆ ಮಾಡಲಿಲ್ಲ? ಅರ್ಚಕರ ಬಗ್ಗೆ ಯಾಕೆ ಗಮನ ಹರಿಸಲಿಲ್ಲ ಅವರು? ಅರ್ಚಕರ ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಅವ್ರ ಮನೆಗಳಿಗೆ ಕಟ್ಸ್ಕೊಂಡಿರೋದು, ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ ಇದೆಯಲ್ಲ, ಅದನ್ನು ಯಾರೂ ಕೇಳೋದೇ ಇಲ್ಲ. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೋದಿತ್ತಲ್ಲ ಅವರು. ಆಮೇಲೆ ಈ ಜಮೀನುಗಳು ನಾವೇನು ತೊಗೊಂಡಿದ್ದೀವಿ ಇದನ್ನೆಲ್ಲ ತಗೋಬೋದಿತ್ತಲ್ಲ ಅವರು, ಯಾಕೆ ಮಾಡಲಿಲ್ಲ ಅವರು? ಆದರೆ ಓಟಿಗೆ ಮಾತ್ರ ಧರ್ಮವನ್ನು ಬಳಸ್ಕೊಳ್ತಾರೆ, ದೇವರನ್ನು ಬಳಸ್ಕೊಳ್ತಾರೆ. ಕೆಲಸ ಮಾಡುವಾಗ ಧರ್ಮರಕ್ಷಕರು ಯಾರು ಸರ್ ನಿಮ್ಮ ಪ್ರಕಾರ? ನೀವೇ ಜನ ಪಬ್ಲಿಕ್ ಹೇಳ್ಬೇಕು ಸರ್. ಈ ಬಿಜೆಪಿ ಒಳಗಿನ ಒಳ ಜಗಳವೇ ಸರ್ಕಾರ ಸೇಫ್ ಆಗಿರ್ಲಿಕ್ಕೆ ಒಂದು ಕಾರಣವಾಗಿದೆ, ಸರ್ಕಾರ ಸೇಫ್ ಆಗಿದೆ ಬಿಜೆಪಿ ಒಳ ಜಗಳದಿಂದ ಅನ್ನೋಂಥ ಅಭಿಪ್ರಾಯ ಇದೆ. ಬಿ ಜೆ ಪಿ ಆಂತರಿಕ ಜಗಳ ಭಾಳ ಇದೆ. ಒಂದು ಕಡೆ ಯಡಿಯೂರಪ್ಪವ್ರನ್ನ ವಿರೋಧಿಗಳು ಭಾಳ ಜನ ಇದ್ದಾರೆ. ಅವರು ದೆಹಲಿ ಮಟ್ಟದಲ್ಲೆಲ್ಲ ಭಾಳ ಪ್ರಭಾವ ಇದೆ. ಅವರು ಕೂಡ ಇದೆಲ್ಲ ಆಗ್ತಾ ಇರ್ತಕ್ಕಂಥ ಘಟನೆಗಳಿಗೆ ಅವರ ಬೆಂಬಲ ಇಲ್ಲದೆ ಇದೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ಅವರು ವಿರೋಧ ಪಕ್ಷ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾಡಬೇಕು ಸರ್. ಬಟ್ ಅವರೆಲ್ಲ ಒಂದ್ ಕಡೆ ಒಳಜಗಳದಿಂದಾನೇ ನೀವು ಸರ್ಕಾರ ಯಾವುದೇ ರೀತಿ ಏನು ತೊಂದರೆ ಇಲ್ದೇನೆ ಅಥವಾ ಯಾವುದೇ ರೀತಿಯ ಗೊಂದಲ ಇಲ್ದೇನೆ ಹೋಗ್ತಾ ಇದೆಯಾ? ಗೊಂದಲಗಳು ಇಲ್ಲ, ಅವರು ಗೊಂದಲ ಇದೆ, ನಮ್ಮಲ್ಲೇನು ಗೊಂದಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಸುಮ್ಮನೆ ಅನ್ವಾಂಟೆಡ್ ಆಗಿ ನಾವೇ ಗೊಂದಲ ಕೂಡ ಮಾಡ್ಕೊಳ್ತಾ ಇದ್ವಿ. ಈಗ 5 ವರ್ಷ ಇವರೇ ಚೀಫ್ ಮಿನಿಸ್ಟರ್ ಅಂತ ಹೇಳೋದು, 3 ಜನ ಡೆಪ್ಟಿ ಚೀಫ್ ಮಿನಿಸ್ಟರ್ಸ್ 3 ಜನ ಅಂತ ಹೇಳೋದು, ಆಮೇಲೆ ನಾವೆಲ್ಲ ಊಟದ ಯಾಕೆ ಸೇರಬಾರ್ದು ಅಂತ, ಇದೆಲ್ಲ ಬೇಕಾಗಿಲ್ಲ. ಅನ್ವಾಂಟೆಡ್ ಥಿಂಗ್ಸು ಇದೆಲ್ಲ ಏನಾಗುತ್ತೆ, ಪಕ್ಷಕ್ಕೆ ಇಮೇಜು ಕಡಿಮೆ ಆಗುತ್ತೆ ಹೊರತು ಹೆಚ್ಚಳ ಅಂತೂ ಆಗಲ್ಲ.
ಅದೆಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸೀನಿಯರ್ಸ್ ಅರ್ಥ ಮಾಡ್ಕೋಬೇಕು. ನಾನೇನು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಮತ್ತೆ ನಾವು 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು. ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡಬೇಕು. ಈಗೆಲ್ಲ ನಮ್ಮದೆಲ್ಲ 8 ಟರ್ಮ್ ಆಗೋಯಿತು. ಮುಂದಕ್ಕೆ ಇನ್ನು ಯಂಗ್ಸ್ಟರ್ಸ್ ಎಲ್ಲ ಬರ್ತಾರಲ್ಲ, ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಮುಂದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಧಿಕಾರ ಕೊಟ್ಟು ಹೋಗ್ಬೇಕಲ್ಲ. ನಾವು ಕಳೆದುಬಿಟ್ಟು ಹೋದರೆ ಪ್ರಯೋಜನ ಏನು? ನಾವು ನಮ್ಮ ಮುಂದಿನ ಜನ್ರೇಷನ್ಗೆ, ನಮ್ಮ ಕಾಂಗ್ರೆಸ್ನವ್ರಿಗೆ ನಾವು ಬಿಟ್ಟು ಹೋಗ್ಬೇಕು. ಒಳ್ಳೆ ಸರ್ಕಾರ ರಚಿಸುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ನಾವು. ಸರಿ, ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಬಂದಾಗೆಲ್ಲ ಒಂದು ಸಿದ್ದರಾಮಯ್ಯ ಅವರೇ ಮುಂದುವರಿಸಿದ್ದಾರೆ ಅಂತ ಹೇಳ್ತಾರೆ, ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ನಿಜಕ್ಕೂ ಕೂಡ ತಾವು ಕೂಡ 8 ಬಾರಿ MLA ಆಗಿದ್ರಿ, ಇಷ್ಟು ಸುದೀರ್ಘ ಅನುಭವ ಇದೆ, CM ಆಗುವಂತ ಅರ್ಹತೆ ತಮಗಿಲ್ಲ ಅಂತ ಅನ್ಸುತ್ತೆ? ಅರ್ಹತೆ ಇಲ್ಲ ಅಂತ ಹೇಳಿ ಹೇಳಿದ್ದು. ಅರ್ಹತೆ ಇದೆ, ಆದರೆ ಅವಕಾಶ ಇಲ್ಲ. ಅವಕಾಶ ಯಾಕಿಲ್ಲ ಅಂದರೆ, ಈಗ ಸಿದ್ದರಾಮಯ್ಯವರೇ ಇನ್ನೂ 3.5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನೂ ಆಗಬೇಕು ಅನ್ನೋರು ಭಾಳ ಇದ್ದಾರೆ. ಅದರಿಂದ ಆಗಬೇಕು ಅಂತ ಭಾಳ ಜನ ಇರೋದ್ರಿಂದ ನಾವು ಹೋಗಿ ಮಧ್ಯದಲ್ಲಿ ಯಾಕೆ ಕಾಂಪಿಟೇಷನ್ ಮಾಡಬೇಕು? ರಾಮಲಿಂಗಾರೆಡ್ಡಿ ಅವರಿಗೆ ರಾಜಕಾರಣವನ್ನ ಹಿಡಿಯುವಂಥದ್ದು ಗೊತ್ತು, ಎಲ್ಲ ಈ ರೀತಿಯ ಅವಕಾಶಗಳು ಇದಾವೆ ಮನಸ್ಸು ಮಾಡಿದ್ರೆ. ರಾಮಲಿಂಗಾರೆಡ್ಡಿ ಅವರಿಗೆ ಮನಸ್ಸಿಲ್ವಾ, ಅಥವಾ ಈಗ ಆಗೋ ಅರ್ಹತೆ ಇದೆ, ಆಸೆನೂ ಇರ್ಬೋದು, ಆದರೆ ಆಗುತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಿರುತ್ತೆ. ಈಗ ದ್ರಾಕ್ಷಿ ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ಹುಳಿ ಅಂದ್ಕೊಂಡು ಹೋಗ್ಬಿಡುತ್ತಲ್ಲ, ಆ ರೀತಿ ಆಗಲ್ಲ ಅಂತ ನಮ್ಗೆ ಗೊತ್ತಲ್ಲ, ಅದರಿಂದ ಆಸೆ ಪಡೋಕೆ ಹೋಗಲ್ಲ. ಇತ್ತೀಚೆಗೆ ಅಂತ ಸರ್ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಅದನ್ನೇ ಹೇಳಿದ್ದಾರೆ ಆಗಲೇ. ಸ್ವತಃ CM ಹೋಗಿರೋದ್ರಿಂದ ಗೊಂದಲ ಆಗ್ತಾ ಇದೆ. ಮತ್ತೊಂದ್ ಕಡೆಗೆ ಪರಮೇಶ್ವರ್ ಅವರು ಕೂಡ ಅಧಿಕಾರ ನೋಡಿದೆ, ಸೂತ್ರ ಬಂದಾಗ ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟು ನೋಡಿದೆ, ರಾಜನ್ ಅವ್ರ ಸ್ಟೇಟ್ಮೆಂಟು ನೋಡಿದೆ, ಆಮೇಲೆ ಇವರು ಜಾರಕಿಹೊಳಿ ಅವ್ರದ್ದು ನೋಡಿದೆ, ಮಹದೇವಪ್ಪ ಅವ್ರದ್ದು ನೋಡಿದೆ. ಇದು ಬೇಕಾಗಿಲ್ಲ ಅಲ್ವಾ? ನಮ್ದು ಹೈಕಮಾಂಡ್ ಇದೆ, 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ಳಿ. ಹಾಗೆ ನೀವು ಅದೇ ನನಗೇನೋ ಅರ್ಥ ಆಗಲಿಲ್ಲ. ನೀವು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ಳಿ. 28ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು. ಮತ್ತೆ ನಾವು ಅಧಿಕಾರಕ್ಕೆ 28ಕ್ಕೆ ಬರದೇ ಇದ್ದರೆ ಮತ್ತೇನಾಗುತ್ತೆ? ಮತ್ತೆ ಇದೇ ಭ್ರಷ್ಟ ಸರ್ಕಾರ ಬಂದು BJP ಭ್ರಷ್ಟರೇ ಬಂದು ಕೂತ್ಕೊಂಡ್ರೆ ಜನಕ್ಕೆ ತೊಂದರೆ ಆಗುತ್ತೆ ಅಷ್ಟೇ. ಸರ್, ಈಗ ನಿಮ್ಮ ಪ್ರಕಾರ ಈ ರೀತಿಯ ಗೊಂದಲಗಳನ್ನ ಸರಿ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಅಥವಾ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಅಂತಾರ? ಅದು ಅವ್ರಿಗೆ ಗೊತ್ತಿಲ್ವಾ ಸರ್? ಹಿರಿಯರಿದ್ದಾರೆ, ಗೊತ್ತಿದೆ, ಅವರೇನು ಎಲ್ಲ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಗೊತ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ಬೆಂಗಳೂರಿನ ಉಸ್ತುವಾರಿಯಾಗಿ ರಾಮಲಿಂಗಾರೆಡ್ಡಿ ಅವರು ಇರಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯ ತಮ್ಮ ಬೆಂಬಲಿಗರಿಗೆ ಸಾಕಷ್ಟಿದೆ. ಈಗ ನಾನು 8 ಸಲ ಆಗಿದ್ದೀನಿ. ಒಂದೇ ಒಂದು ಸಲ SM ಕೃಷ್ಣ ಅವರು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟರು ಅಷ್ಟೇ. ಅಷ್ಟು ಬಿಟ್ಟರೆ ಧರ್ಮಸಿಂಗ್ ಅವರಿದ್ದಾಗ ಒಂದು ಕಡಿಮೆ ಅವಧಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ಸಿದ್ದರಾಮಯ್ಯ ಇದ್ದಾಗ 2.5 ವರ್ಷ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ಅಷ್ಟು ಬಿಟ್ಟರೆ ಈಗ ಬೆಂಗಳೂರಿನ ಪೋರ್ಟ್ಫೋಲಿಯೋ ನಮಗೆ ಕೊಡಲೇ ಇಲ್ಲ. ಈಗ ನಾವೆಲ್ಲ ಬೆಂಗಳೂರಿನವರು. ಬೆಂಗಳೂರು ಪೋರ್ಟ್ಫೋಲಿಯೋ ಸಹಜವಾಗಿ ಬೆಂಗಳೂರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಕೊಡಬೇಕು. ನಮ್ಮ ಪಕ್ಷದ್ದೇ ಅಲ್ಲ, BJPನಲ್ಲೂ ಅದೇ. ಹೋದ 5 ವರ್ಷ ಅದಕ್ಕಿಂತ ಯಾರು ಕೊಡಲೇ ಇಲ್ಲ ಬೆಂಗಳೂರು ಪೋರ್ಟ್ಫೋಲಿಯೋ. BJPಯವ್ರಿಗೂ ಕೊಡಲಿಲ್ಲ, ಕಾಂಗ್ರೆಸ್ನವ್ರಿಗೂ ಸಿಗ್ತಾ ಇಲ್ಲ. ಅಲ್ಲ, ಖಾತೆ ಹಂಚಿಕೆ ಆಗುವ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಹೆಸರು ಕೊನೆ ಹಂತದವರೆಗೂ ಇತ್ತು, ಕೊನೆಯ ಹಂತದಲ್ಲಿ ಬದಲಾವಣೆ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಅಲ್ವಾ? ಅದೆಲ್ಲ ಮುಖ್ಯಮಂತ್ರಿಗಳು, ಹೈಕಮಾಂಡ್ ಜವಾಬ್ದಾರಿ. ಸರ್, ಕಡೆಯದಾಗಿ ಈ ರಾಜ್ಯದ ಯುವ ಜನರಿಗಾಗಿ ತಮ್ಮ ಮುಂದೆ ಒಂದು ಟಾಸ್ಕ್ ಇದೆ ಸರ್. ನೀವು ರಾಜಕಾರಣದಲ್ಲಿ ಅನೇಕ ರೀತಿಯ ಬಿರುದುಗಳನ್ನು ನೋಡಿರ್ತೀರ, ಹೊಗಳಿಕೆಗಳನ್ನು ನೋಡಿರ್ತೀರ. ಯುವ ಜನರಿಗಾಗಿ ಆ ಒಂದು ಈಗ ನಿಮಗೆ ನೀವು ಯಾವ ರೀತಿಯ ಬಿರುದನ್ನು ಕೊಟ್ಕೊಳ್ತೀರಿ, ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತೀರಿ ಅನ್ನೋಂಥದ್ದು ಹೇಳುವಂಥದ್ದು ಬೇಡ ಸರ್. ಈ ಡೈರಿಯಲ್ಲಿ ಅದನ್ನು ಬರೀಬೇಕು ಸರ್. ಯಾಕೆ ಅಂತಂದು ಹೇಳಿದ್ರೆ, ಅನೇಕ ಜನ ಯುವ ಜನರಲ್ಲಿ ಏನೋ ಒಂದು ಪ್ರಾರಂಭ ಮಾಡಬೇಕು ಅಂತಂದು ಹೇಳಿದ್ರೆ ಆಸೆಗಳಿರ್ತವೆ, ಕನಸುಗಳಿರ್ತವೆ, ಆದರೆ ಆ ವಿಶ್ವಾಸ ಇರಲ್ಲ. ಸೊ ಹಾಗಾಗಿ ಅಂಥವ್ರು ತಮ್ಮನ್ನ ತಾವು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂಥದ್ದನ್ನ ಈ ಡೈರಿಯಲ್ಲಿ ಬರೀಬೇಕು ಸರ್.